ಹಾಯ್, ನಮಸ್ತೆ ಎಲ್ರಿಗೂ. ನೋಡಿ, ಬಣ್ಣ ಬಣ್ಣದ ಜ್ಯೂಸ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಕಲರ್ ಆಗಿ ಗ್ರೀನ್ ಕಲರ್, ಪಿಂಕ್ ಕಲರ್ ಎಲ್ಲ ಇದೆ. ಯಾಕೆ ಹೇಳಿ? ಹೋಳಿ ಹುಣ್ಣಿಮೆ, ಬಣ್ಣ ಬಣ್ಣದ ಹೋಳಿ ಹುಣ್ಣಿಮೆ ಹಬ್ಬದ ಶುಭಾಶಯಗಳು. ಈ ಜ್ಯೂಸು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಬೇಸಿಗೆ ಕಾಲಕ್ಕಂತೂ ತಂಪಾಗಿ ಏನಾದರೂ ಬೇಕು ಅನಿಸುತ್ತೆ ಅಲ್ವಾ? ಹಾಗಾಗಿ ಈ ಥರ ಜ್ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಮಾಡೋದು ತುಂಬ ಸುಲಭ. ನಾವು ಅನ್ನಕ್ಕೆ, ಬಜ್ಜಿಗೆ ಅಂತ ನಾವು ಬೀಟ್ರೂಟ್ ತುರಿದಿಟ್ಕೊಂಡಿರ್ತೀವಲ್ವ, ಅದನ್ನು ಬೇಯಿಸ್ಕೊಂಡು ಬಜ್ಜಿ ಮಾಡ್ತೀವಿ. ಅವತ್ತಿನ ದಿನ ನಾವು ಒಂದು ಸ್ವಲ್ಪ ಬೀಟ್ರೂಟನ್ನು ಬೇಯಿಸ್ಕೊಂಡಿರೋದನ್ನು ಸ್ವಲ್ಪ ಎತ್ತಿಟ್ಕೋಬೇಕು. ಅದನ್ನು ಎತ್ತಿಟ್ಕೊಂಡು ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡಿಟ್ಕೊಂಡ್ರೆ ಅದು ಟೇಸ್ಟಿಯಾಗಿರುತ್ತೆ. ಹಾಗೆ ಅದೊಂದು ಸ್ವಲ್ಪ ತಣ್ಣದ ನಂತರ ಅದನ್ನು ನಾವು ಫ್ರಿಜ್ಜಲ್ಲಿ ಐಸ್ ಕ್ಯೂಬ್ ಟ್ರೇ ಇರುತ್ತಲ್ವ, ಆ ಟ್ರೇಗೆ ಒಂದು ಸ್ವಲ್ಪನೇ ಹಾಕಿ ಒಂದು ಅರ್ಧ ಚಮಚ ಹಾಕಬೇಕು. ಆನಂತರ ಅದಕ್ಕೆ ಫುಲ್ ಆಗುವಷ್ಟು ನೀರನ್ನು ಸೇರಿಸಿ ಫ್ರೀಜರಲ್ಲಿಟ್ಟರೆ ಅದು ಐಸ್ ಕ್ಯೂಬ್ ಆಗಿರುತ್ತೆ. ನಾವು ಬೇಕೆಂದಾಗ ಈ ಜ್ಯೂಸ್ಗೆ ಉಪಯೋಗಿಸ್ಕೋಬಹುದು. ಈಗ ನಾನಿಲ್ಲಿ 2 ಗ್ಲಾಸ್ ತಗೊಂಡಿದ್ದೀನಿ. 1 ಗ್ಲಾಸಿಗೆ ಲಿಂಬು ಹಾಕ್ತಾಯಿದ್ದೀನಿ, ಹಾಗೆ ಇನ್ನೊಂದು ಗ್ಲಾಸಿಗೆ ಹಾಲು ಹಾಕ್ತಾಯಿದ್ದೀನಿ. ಎರಡು ಬೇರೆ ಬೇರೆ ಥರ ಜ್ಯೂಸ್ ಆಗುತ್ತೆ, ಬೇರೆ ಬೇರೆ ಟೇಸ್ಟ್ ಆಗುತ್ತೆ. ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಮಾಡ್ಕೊಳ್ಳಿ, ಆಯಿತಾ? ಆನಂತರ ನೆನೆಸಿಟ್ಕೊಂಡಿರೋ ಕಾಮಕಸ್ತ್ರಿ ಬೀಜ, ಬೆಲ್ಲ ಎರಡಕ್ಕೂ ಹಾಕ್ಕೋಬೇಕು. ಆಮೇಲೆ ಐಸ್ ಕ್ಯೂಬನ್ನು ಕೂಡ ಎರಡಕ್ಕೂ ಹಾಕ್ಕೊಳ್ಳಿ. ಆನಂತರ ಬೇಕಾದಷ್ಟು ಕಾಮಕಸ್ತ್ರಿ ಬೀಜವನ್ನು ಮತ್ತು ನೀರನ್ನು ಸೇರಿಸ್ಕೊಳ್ಳಿ. ಮತ್ತು ಲಾಸ್ಟಲ್ಲಿ ಮತ್ತೆ ಬೀಟ್ರೂಟ್ ಐಸ್ ಕ್ಯೂಬ್ ಮಾಡಿಟ್ಕೊಂಡಿದ್ದೀವಲ್ಲ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಪಿಂಕ್ ಕಲರ್ ಕಾಮಕಸ್ತ್ರಿ ಜ್ಯೂಸ್ ರೆಡಿ ಆಗುತ್ತೆ. ಈಗ ನಾವು ಗ್ರೀನ್ ಕಲರ್ ಜ್ಯೂಸನ್ನು ಮಾಡ್ಕೊಳ್ಳೋಣ. ಇದು ಕೂಡ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದೇನು ಗೊತ್ತಾ? ವಿಟಮಿನ್ ಸೊಪ್ಪು ಅಂತ ಇರುತ್ತೆ, ಗೊತ್ತಿದೆ ನಿಮಗೆ? ಆ ವಿಟಮಿನ್ ಸೊಪ್ಪನ್ನು ಸ್ವಲ್ಪ ನಾವು ಹಸಿ ವಾಸನೆ ಹೋಗಲಿಕ್ಕೆ ಅಂತ ಸ್ವಲ್ಪ ಬೇಯಿಸ್ಕೊಳ್ಬೇಕು, ಅಥವಾ ಕುದಿ ನೀರಲ್ಲಿ ಹಾಕ್ಕೊಂಡ್ರೂ ಕೂಡ ಸಾಕಾಗುತ್ತೆ. ಇದು ತಣ್ಣದ ನಂತರ ಒಂದು ಮಿಕ್ಸಿ ಜಾರ್ಗೆ ಈ ವಿಟಮಿನ್ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕಿ ಚೆನ್ನಾಗಿ ರುಬ್ಕೋಬೇಕು. ಇದನ್ನು ರುಬ್ಕೊಂಡ ನಂತರ ಸೋಸ್ಕೊಳ್ಳಿ. ಇದರ ಜಿಗಿಟೆಲ್ಲ ಹೋಗಬೇಕಲ್ವಾ? ಹಾಗಾಗಿ ಇದನ್ನು ಚೆನ್ನಾಗಿ ಸೋಸ್ಕೊಂಡು ಆ ರಸಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಬೇಕು. ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಐಸ್ ಕ್ಯೂಬ್ ಸ್ವಲ್ಪ ಸೌಳಾಗಿರುತ್ತೆ ಅಲ್ವಾ? ಅದಕ್ಕಾಗಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಈ ರಸವನ್ನು ಐಸ್ ಕ್ಯೂಬ್ ಟ್ರೇನಲ್ಲಿ ಹಾಕಿ ನಾವು ಫ್ರೀಜರಲ್ಲಿ ಇಟ್ಕೊಂಡ್ರೆ ನಾವು ಯಾವತ್ತು ಬೇಕೋ ಆವತ್ತು ಗ್ರೀನ್ ಜ್ಯೂಸನ್ನು ಮಾಡ್ಕೋಬೋದು. ಈ ಬೇಸಿಗೆ ಕಾಲಕ್ಕೆ ಸ್ವಲ್ಪ ಬೆವರು ಎಲ್ಲ ತುಂಬ ಬರ್ತಾ ಇರುತ್ತೆ ಅಲ್ವಾ? ಹಾಗಾಗಿ ಈ ಪುದೀನ ಜ್ಯೂಸು ತುಂಬ ಒಳ್ಳೆಯದು ಶರೀರಕ್ಕೆ. ಇನ್ನು ಸುಲಭ, ಐಸ್ ಕ್ಯೂಬ್ ಇದ್ದರೆ 1 ಗ್ಲಾಸ್ಗೆ ಸ್ವಲ್ಪ ನಿಂಬು, ಸ್ವಲ್ಪ ಉಪ್ಪು, ಹಾಗೆ ಈ ಐಸ್ ಕ್ಯೂಬನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಸ್ವಲ್ಪ ಸಕ್ಕರೆನೂ ಹಾಕ್ಕೊಳ್ಳಿ, 2 ಚಮಚ ಸಾಕು ಸಕ್ಕರೆ, ಸಿಹಿ ಏನು ಬೇಡ. ಉಪ್ಪು, ಸಕ್ಕರೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ. ಐಸ್ ಕ್ಯೂಬ್ ಕರಗಲಿ, ಗ್ರೀನ್ ಕಲರ್ ಬರುತ್ತೆ. ಅದು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಮಕ್ಕಳೆಲ್ಲ ಸ್ಕೂಲಿಂದ ಬಂದಿರ್ತಾರಲ್ವ, ಅಥವಾ ಯಾರಾದರೂ ಗೆಸ್ಟ್ ಬಂದಿರ್ತಾರೆ, ಅವರಿಗೆಲ್ಲ ಈ ಥರ ಜ್ಯೂಸ್ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ. ನೋಡಿ, ಪುದೀನ ಜ್ಯೂಸ್ ರೆಡಿ ಆಯಿತು. ನೀವು ಮಾಡ್ತೀರಿ ಅಲ್ವಾ? ಕಲರ್ ಜ್ಯೂಸ್ ಮಾಡಿ ಕುಡಿದು ನೋಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.